ಸರ್, ನಮ್ಮ ದೇಶ ಜಾಗತಿಕ ಮಟ್ಟದಲ್ಲಿ ತುಂಬ ಹೆಸರು ಮಾಡಕುಂತದ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನದ? ನಮ್ಮ ದೇಶ ಭಾಳ ಮುಂದುವರಿತೈತೆ ಸರ್. ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗ್ತದೆ ಸರ್, ನಮ್ಮ ದೇಶ ಜಾಗತಿಕ ಮಟ್ಟದಲ್ಲಿ ತುಂಬ ಹೆಸರು ಮಾಡಕುಂತದ್ರಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನದ? ನಮ್ಮ ದೇಶ ಭಾಳಷ್ಟು ಮುಂದುವರೆದ. ನಮಗೆ ಭಾಳ ಹೆಮ್ಮೆ ಐತಿ. ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಎಲ್ಲ ದೇಶಕ್ಕಿಂತ ನಮ್ಮ ದೇಶ ಮುಂದುವರೆದ. ಅಭಿವೃದ್ಧಿಯಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ನಮ್ಮ ದೇಶದಲ್ಲಿ ಆಗ್ಯಾವ. ಎಲ್ಲ ನಮ್ಮ ದೇಶದಲ್ಲಿ ಈಗ ನೋಡಿದ್ರೆ ಎಲ್ಲ ದೇಶಕ್ಕಿಂತ ನಮ್ಮ ದೇಶ ಮುಂಚೂಣಿ ಆಗೋದಕ್ಕಿಂತ ನಮ್ಮ ದೇಶದ ಬಗ್ಗೆ ನಮ್ಗೆ ಹೆಮ್ಮೆ ಐತಿ. ನಮ್ಮ ದೇಶ ಎಷ್ಟು ಮುಂದುವರೆದಿದೆ. ಎಲ್ಲರ ಥರ ಜನರಲ್ ಆಗಿ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ನಾನು ಯಾವತ್ತು ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತೇನೆ, ಸತ್ಯವನ್ನು ಹೇಳ್ತೇನೆ. ಸತ್ಯ ಯಾವತ್ತು ಕಹಿಯಾಗಿರುತ್ತೆ. ನೋಡಿ, ಈ ದೇಶದಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿಕೊಂಡಿರೋದ್ರಿಂದ ಬಡತನ, ನಿರುದ್ಯೋಗ ಹೆಚ್ಚಾಗಿದೆ. ಎಷ್ಟೇ ಓದಿರುವ ಯುವಕರಿಗೆ ನೌಕರಿ ಸಿಗ್ತಾ ಇಲ್ಲ. ರಸ್ತೆಗಳು ಹೇಗಿರ್ಬೇಕು ಹಾಗೇ ಇವೆ. ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ ನಮಗೆ ರಿಸರ್ವ್ಡ್ ಸೀಟ್ಗಳು ಸಿಗ್ತಾ ಇಲ್ಲ. ಟ್ರಾಫಿಕ್ ರೂಲ್ಸ್ಗಳೆಲ್ಲ ಜನರ ಸೇಫ್ಟಿಗಾಗಿ ಇವೆ ಅಂತ ಗೊತ್ತಿದ್ದರೂ ಸಹ ಯಾರೂ ಅದನ್ನು ಫಾಲೋಅಪ್ ಮಾಡ್ತಾ ಇಲ್ಲ. ಕಾನೂನುಗಳಿಗೆ ಗೌರವ ಕೊಡ್ತಾ ಇಲ್ಲ. ಶ್ರೀಮಂತರೆಲ್ಲ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರೆಲ್ಲ ಬಡವರಾಗೇ ಇದ್ದಾರೆ. ಮಧ್ಯಮ ವರ್ಗದವರು ಎಲ್ಲಿರಬೇಕು ಅಲ್ಲೇ ಇದ್ದಾರೆ. ಗಿಡ ಮರಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಕಾಲಕಾಲಕ್ಕೆ ಮಳೆ ಬೆಳೆ ಬರದೆ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಚಿನ್ನದ ಬೆಲೆ ಮಾತ್ರ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಎಷ್ಟೆಷ್ಟೋ ಕೋಟಿ ಬಜೆಟ್ಗಳನ್ನು ಬಿಡುಗಡೆ ಮಾಡಿದರೂ ಸಹ ಆ ಬಜೆಟ್ ಸಾರ್ವಜನಿಕರ ದುಡ್ಡು ಅಂತೇಳಿ ಗೊತ್ತಿದ್ರೂ ಸಹ ಬಜೆಟ್ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅಂತ ಕಂಡುಹಿಡಿಯೋದಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಆ್ಯಪ್ಗಳಿಲ್ಲ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಖಂಡಿತ ಇದೆ. ಚೆನ್ನಾಗಿ ಮಾತನಾಡಿದ್ರಿ. ನಮ್ಮ ಸ್ಟುಡಿಯೋ ಸಂದರ್ಶನಕ್ಕೆ ಬಂದು ಹಾಜರಾಗಿ ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್.